ಹಲೋ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಅವರೆಕಾಳು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಮಿಕ್ಸಿ ಜಾರಿಗೆ ನಮಗೆ ಮಸಾಲೆ ಐಟಮ್ಸಿಗೆ ಏನೇನು ಬೇಕು, ಚಕ್ಕೆ, ಲವಂಗ, 7ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಗೂ 1 ಪೂರ್ತಿ ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧ ತೆಂಗಿನ ಚಿಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಮೇಲೆ 1 ಇಡೀ ಅಷ್ಟು ಕಡಲೆ ಹಾಕ್ತೀನಿ. ಸೊ ಕಡಲೆ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ರುಬ್ಕೊಂಬಿಡೋಣ, 1 ರೌಂಡ್ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದು ಆದಮೇಲೆ 1 ಸ್ಪೂನು ಮೆಣಸಿನ ಪುಡಿ ಅಂದರೆ ಖಾರದ ಪುಡಿ, ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ. ಆಮೇಲೆ 1ರಿಂದ 2 ಟೊಮೊಟೊನ ಹಾಗೆ ಕಟ್ ಮಾಡಿ ಹಾಗೆ ಹಾಕ್ಕೊಳ್ತೀನಿ ನಾನು. ಈಗ ನುಣ್ಣಗೆ ರುಬ್ಕೊಳ್ಳೋಣ, ಫುಲ್ ಸಾಫ್ಟ್ ಆಗಬೇಕು. ಅದಾದಮೇಲೆ ಈಗ ಒಂದು ಪಾತ್ರೆಗೆ ಆಯಿಲ್ನ ಹಾಕಿ, ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ. ಮಾಮೂಲಿ ಒಗ್ಗರಣೆಗೆ ಹಾಕೋ ಥರ ಸಾಸಿವೆ ಸಿಡಿಸ್ತೀನಿ. ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಸಿಡಿದ ಆದಮೇಲೆ ಆಮೇಲೆ ಏನು ಕಾಳು ಎತ್ಕಿರ್ತೀವಲ್ವ, ಸೊ ಆ ಕಾಳನ್ನು ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಈ ಕಾಳು ಜೊತೆಗೆ ಸ್ವಲ್ಪ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತೀನಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಹಾಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಅದನ್ನು ಫ್ರೈ ಮಾಡ್ಕೋತೀನಿ. ಸೊ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಆಗಲೇ ಏನು ರುಬ್ಬಿಟ್ಕೊಂಡಿದ್ವಿ ನಾವು ಮಸಾಲೆನ, ಆ ಮಸಾಲೆನ ಹಾಕ್ತೀನಿ ಈಗ. ಸೊ ಮಸಾಲೆ ಹಾಕಿದ್ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಇಟ್ಕೊಂಡು, ನಿಮಗೆ ಎಷ್ಟು ತೆಳುವಾಗಿ ಬೇಕು ಸಾರು ಅಷ್ಟು ತೆಳುವಾಗಿ ನೀವು ನೀರು ಹಿಡ್ದು ನೀರು ಹಾಕೋಬೋದು. ಸೊ ಈಗ ಸ್ವಲ್ಪ ಕೊತ್ತಂಬರಿನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ 99% ನಮ್ಮ ಅವರೆಕಾಳು ಸಾರು ಮುಗಿಯುತ್ತೆ. ಸೊ ನಾನು ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ನೋಡಿದಾಗ ನನಗೆ ಯಾಕೋ ಖಾರ ಕಮ್ಮಿ ಆಯಿತು ಅನ್ನಿಸ್ತು. ಸೊ ನಾನು ಖಾರನ ಇನ್ನೂ 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸಾಂಬಾರು. ನೀವೆಷ್ಟು ಕುದಿಸಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಹೀಗೆ ಈಸಿ ರೆಸಿಪೀಸ್ ತುಂಬ ಈಸಿಯಾಗಿ ಬೇಕು ಅಂತ ಅಂದರೆ ಸೊ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈಗ ನಾನು ಎಲ್ಲ ಮುಗಿದ್ಮೇಲೆ ಸೊ ಬಿಸಿ ಅನ್ನ ಮಾಡಿದ್ದೆ. ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಅವರೆಕಾಳು ಸಾರು ಹಾಕ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ಸೊ ನೀವು ಈ ಈಸಿ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಾಯ್.